2011-12 ಒಂದು ಶಿಫ್ಟ್ ತಗೊಂತೀನಿ ಅಂದ್ರೆ 4 ಲಕ್ಷ 4.5 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಟೊಯೋಟಾ ಇನೋವಾ ಬರೀ 4 ಲಕ್ಷಕ್ಕೆ ಕೊಡ್ತಾ ಇದೀವಿ ಸರ್. 4 ಲಕ್ಷ ವೀಕ್ಷಕರೇ, 9 ಜನ ಓಡಾಡೋ ಅಂತ ಗಾಡಿ ಬರೀ 2 ಲಕ್ಷಕ್ಕೆ ಟೊಯೋಟಾ ಕ್ವಾಲಿಸ್ ಕೊಡ್ತೀವಿ ವೀಕ್ಷಕರೇ. 2 ಲಕ್ಷಕ್ಕೆ ಅವ್ರ ಇನ್ಕಮ್ ಪ್ರೂಫ್ ಯಾವ ತರ ಇರುತ್ತೆ ಇದ್ರೆ ಜೀರೋ ಡೌನ್ ಪೇಮೆಂಟ್ ಕೂಡ ಕೊಡ್ಲಿಕ್ಕೆ ನಾವು ರೆಡಿ ಇದೀವಿ. ಓಕೆ, ಜೀರೋ ಡೌನ್ ಪೇಮೆಂಟ್ ಕೂಡ ಆಗುತ್ತೆ. 3.5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಸರ್. ಓಕೆ, 5 ಸೀಟರ್ ವಿತ್ ಎಸಿ. ಲೋನ್ ಆಪ್ಷನ್ ಅಂತ ಬಂದ್ರೆ 2.5 3 ಲಕ್ಷ ಲೋನು, 50 1 ಲಕ್ಷ ಡೌನ್ ಪೇಮೆಂಟ್ ಕೊಟ್ರೆ ಆರಾಮಾಗಿ ಗಾಡಿ ತಗೊಂಡು ಓಕೆ, ಅದರಲ್ಲೂ ಕೂಡ ಸರ್ ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 7 7.5 ಲಕ್ಷದವರೆಗೂ ಲೋನ್ ಮಾಡ್ಕೊಡ್ತೀವಿ. ಓಕೆ, 7 to 7.5 lakh ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ವೆಹಿಕಲ್ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, 4,10,000 4,10,000. ನೆಕ್ಸ್ಟ್ ಸರ್ ಅದೇ ರೀತಿ ನೀವು ನೋಡಬಹುದು ಸರ್, ZA ಪ್ಲಸ್ ಫುಲ್ಲಿ ಟಾಪ್ ಅಂಡ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಪರ್, ಡಿ ಪವರ್, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. ಅಂದ್ರೆ ಟೋಟಲಿ ಟಾಪ್ ಅಂಡ್ ಕಂಪನಿಯಿಂದ ಅಲಾಯ್ ವೀಲ್ ಬರುತ್ತೆ. ಸೊ ಇದು ಪ್ರೈಸ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ, 10 ರಿಂದ 10.5 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 9 ಲಕ್ಷಕ್ಕೆ ZA ಪ್ಲಸ್ 2018 ಮಾಡಲು ಡೀಸೆಲ್ ವೇರಿಯಂಟ್ ಟಾಪ್ ಅಂಡ್ ಮಾಡೋ ಬ್ರೀಜಾ ಕೊಡ್ತಾ ಇದೀವಿ. ಓಕೆ, ಬ್ರೆಜಾ ಮೈಲೇಜ್ ಅಂತ 18-20 ಪ್ಲಸ್ ಆರಾಮಾಗಿ ಬಂದೇ ಬರುತ್ತೆ ಸರ್. ಎಷ್ಟು ಓಡಿದೆ ಅಂದ್ರೆ ಇದು ಸರ್ ಬರೀ 81,000 ಓಡಿದೆ, ಸಿಂಗಲ್ ಓನರ್ ಸರ್. ಓಕೆ ಸರ್, ಲೋನು ಸರ್ ಇದು ಸರ್ ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 7 ರಿಂದ 7.5 ಲಕ್ಷದವರೆಗೂ ಲೋನ್ ಮಾಡ್ಕೊಡ್ತೀವಿ. ಓಕೆ, 7 to 7.5 lakh ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ಮಾರುತಿ ಸುಜುಕಿ ಎರ್ಟಿಗಾ K05 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ಇಷ್ಟ ವೆಹಿಕಲ್ ಇದಾಗಿರುತ್ತೆ. ನಮ್ಗೆ ಈ ಗಾಡಿ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಇದ್ರ ಬಗ್ಗೆ ಸರ್ ಇದು 2018 ಮಾಡಲು ಸಿಂಗಲ್ ಓನರ್ ಬರೀ 25,000 ಓಡಿದೆ. ಓಕೆ, ಸೊ ಎರ್ಟಿಗಾ ಸಿಗೋದೇ ರೇರು, ಅದರಲ್ಲಿ ಇದು ಆಟೋಮೆಟಿಕ್ ವೆಹಿಕಲ್ ಸರ್. ಇದು ಆಟೋಮೆಟಿಕ್ ತುಂಬಾ ರೇರು ಸಿಗೋದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗು ಎಲ್ಲ ಬರ್ತದೆ. ಬ್ಯಾಕ್ ವೈಪರ್ ಬರಲ್ಲ, ಇದು VXI ಆಗಿರೋದ್ರಿಂದ. ಸೊ ಆಪ್ಷನಲ್ ಅಲ್ಲಿ ಏರ್ ಬ್ಯಾಗ್ ಇದೆ, ಹೊಸ ಟೈರ್ ಇದೆ. ಬರೀ 25,000 ರನ್ ಆಗಿದೆ ಸರ್ ವೆಹಿಕಲ್ ಅಷ್ಟೇ. ಹೌದು, ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸರ್. ಎಲ್ಲಾ ಕಡೆ 9 ಲಕ್ಷ ಇದೆ ಸರ್ ಸೆಕೆಂಡ್ ಶೋರೂಮ್ ಪ್ರೈಸ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 18 ಮಾಡಲು ಆಟೋಮೆಟಿಕ್ ಗಾಡಿ ಬರೀ 8 ಲಕ್ಷ ಕೊಡ್ತೀವಿ ಸರ್. ಓಕೆ, ಲೋನ್ ಎಷ್ಟವರೆಗೆ ಆಗುತ್ತೆ ಸರ್? ಸರ್ ಅವರ ತಾಕತ್ತು ಸರ್, ಅಂದ್ರೆ ಅವರ ಪ್ರೊಫೈಲು ಯಾವ ತರ ಇರುತ್ತೆ, ಅವ್ರ ಇನ್ಕಮ್ ಪ್ರೂಫ್ ಯಾವ ತರ ಇರುತ್ತೆ ಇದ್ರೆ ಜೀರೋ ಡೌನ್ ಪೇಮೆಂಟ್ ಕೂಡ ಕೊಡ್ಲಿಕ್ಕೆ ನಾವು ರೆಡಿ ಇದೀವಿ. ಓಕೆ, ಜೀರೋ ಡೌನ್ ಪೇಮೆಂಟ್ ಕೂಡ ಆಗುತ್ತೆ. ಖಂಡಿತ ಸರ್. ಅವ್ರ ಪ್ರೊಫೈಲ್ ಚೆನ್ನಾಗಿದ್ದು, ಒಳ್ಳೆ ಸ್ಯಾಲರಿಡು ಇಲ್ಲ, ಒಳ್ಳೆ ಇನ್ಕಮ್ ಬರ್ತಾ ಇದೆ ಅಂದ್ರೆ ಜೀರೋ ಡೌನ್ ಪೇಮೆಂಟ್ ಈ ವೆಹಿಕಲ್ ಆಗುತ್ತೆ ಸರ್. ಓಕೆ, ಪೆಟ್ರೋಲ್ ವೇರಿಯಂಟ್ ಆದ್ರಿಂದ ನೀವು 15+ ಅಂದ್ರೆ 15ಗಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಗೆ ಮತ್ತೊಂದು ಫ್ಯಾಮಿಲಿ ಕಾರ್ ಇನೋವಾ ಕೂಡ ಇರುತ್ತೆ ಸರ್. ಅದೇ ರೀತಿ 2015 ಮಾಡಲು ಇನೋವಾ ಸರ್, ಟೊಯೋಟಾ ಇನೋವಾ V ವರ್ಷನ್ ಸೆಕೆಂಡ್ ಓನರ್. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ತುಂಬಾ ಕಡಿಮೆ ಓಡಿದೆ. ಅಂದ್ರೆ 1,32,000 ಓಡಿದೆ ಸರ್ ಇದು. ಸೊ ಇದರಲ್ಲೂ ಕೂಡ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿ ಪವರ್, ಫಾಗ್ ಲ್ಯಾಂಪ್ ಕಂಪನಿಯಿಂದ ಅಲ್ಲ ವೀಲು. ಆ ಕಂಪನಿ ಇನ್ಬಿಲ್ಟ್ ಸಿಸ್ಟಮ್ ತೆಗೆದು ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ ವೀಕ್ಷಕರೇ. ಇದು V ವರ್ಷನ್ ಅಂದ್ರೆ ಟಾಪ್ ಎಂಡ್ ಮಾಡಲ್ ಆಗಿರೋದ್ರಿಂದ ಸೊ ಪ್ರೈಸ್ ಎಲ್ಲೇ ಚೆಕ್ ಮಾಡಿದ್ರು 12.5 ಲಕ್ಷ ಇದೆ, 13 ಲಕ್ಷ ಇದೆ, 13.5 ಲಕ್ಷವರೆಗೂ ಇದೆ. ಶೋರೂಮ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಮಾತ್ರ ಬರೀ 11.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 10 ರಿಂದ 10.5 ಲಕ್ಷ ಲೋನ್ ಮಾಡ್ತೀವಿ ವೀಕ್ಷಕರೇ. 1 ರಿಂದ 1.5 ಡೌನ್ ಪೇಮೆಂಟ್ ತಗೊಂಬನ್ನಿ, ಆರಾಮಾಗಿ ತಗೊಂಡೋಗಿ. ಓಕೆ ಸರ್, ಮತ್ತೊಂದು 7 ಸೀಟರ್ ವೆಹಿಕಲ್, ಅದು ಲೋ ಬಜೆಟ್ ಗಾಡಿ ಕೂಡ ಇರುತ್ತೆ K03. ಯಾವ್ದು ಸರ್ ಇದು? ಸರ್ ಇದು ಕ್ವಾಲಿಸ್, ಟೊಯೋಟಾ ಕ್ವಾಲಿಸ್ GS ವೇರಿಯಂಟ್ ಅಂತ. ಇದರಲ್ಲಿ ಕೂಡ AC, ಪವರ್ ಸ್ಟೇರಿಂಗು, ಫ್ರಂಟ್ ಹೆಡ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್, ರೂಫ್ AC ಇನ್ಬಿಲ್ಟ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಸೊ ಇವತ್ತು ಯಾವ್ದಾದ್ರು ಒಂದು ಆಲ್ಟೋ ತಗೋಬೇಕು ಅಂದ್ರೆ 2007 ಮಾಡಲ್ 8 ಮಾಡಲ್ ಆಲ್ಟೋಗೆ 1,80,000 ಇದೆ ವೀಕ್ಷಕರೇ. 9 ಜನ ಓಡಾಡೋ ಅಂತ ಗಾಡಿ ಬರೀ 2 ಲಕ್ಷಕ್ಕೆ ಟೊಯೋಟಾ ಕ್ವಾಲಿಸ್ ಕೊಡ್ತೀವಿ ವೀಕ್ಷಕರೇ. 2 ಲಕ್ಷಕ್ಕೆ ಬರೀ 2 ಲಕ್ಷ ಕೊಡ್ತೀವಿ. ಎಷ್ಟು ಓಡಿದೆ ಸರ್ ಇದು? ಸರ್ ಕಿಲೋಮೀಟರ್ ಬಂದು 1,46,000 ರನ್ ಆಗಿದೆ ಸರ್. ಓಕೆ, ಮೈಲೇಜ್ ಎಲ್ಲ ಸರ್ ಏನು ಎಕ್ಸ್ಪೆಕ್ಟ್? ಮೈಲೇಜ್ ಎಲ್ಲ ಆರಾಮ 12 ರಿಂದ 13 ಮೈಲೇಜ್ ಖಂಡಿತವಾಗಿ ಕೊಡುತ್ತೆ. ಸೊ 9 ರಿಂದ 10 ಜನ ಓಡಾಡೋ ಅಂತ ವೆಹಿಕಲ್ ಒಳ್ಳೆ ಟೊಯೋಟಾ ಕ್ವಾಲಿಸ್ ಆಲ್ಟೋ ರೇಟಲ್ಲಿ ಕ್ವಾಲಿಸ್ ಕೊಡ್ತಾ ಇದೆ. ಓಕೆ, ಮೈಲೇಜ್ ಎಲ್ಲ ಸರ್ ಇದು? ಸರ್ ಮೈಲೇಜ್ ಎಲ್ಲ 12 ರಿಂದ 13 ಮೈಲೇಜ್ ಸರ್. ಓಕೆ ಸರ್, ನೀವೀಗ ನೋಡ್ತಾ ಇರೋದು XUV ಗಾಡಿ ಕೂಡ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಅಲೋವಿಲ್ಸ್ ಎಲ್ಲ ಕೂಡ ನೀವು ನೋಡ್ತಾ ಇರಬಹುದು ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್, ಇದು ಒಂದು 2016 ಮಾಡಲು XUV ಸರ್, W4 ಆದ್ರೂ ಕೂಡ ಆಫ್ಟರ್ ಮಾರ್ಕೆಟ್ ಕಂಪನಿದೇ ಅಲಾಯ್ ವೀಲ್ ಕೂಡ ಹಾಕ್ಸಿದ್ದಾರೆ. ಸೊ ಇದರಲ್ಲಿ 4 ಗಾಳಿ ಚೀಲ ಅಂದ್ರೆ 4 ಏರ್ ಬ್ಯಾಗ್ಸ್ ಬರುತ್ತೆ. AC, ಪವರ್ ಸ್ಟೇರಿಂಗು, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ವೆಹಿಕಲ್ ಅಲ್ಲಿ. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಇವತ್ತು 16 ಮಾಡಲು XUV ಎಲ್ಲಿ ಬೇಕಾನ ಚಾಲೆಂಜಿಂಗ್ ಮಾಡ್ತೀನಿ ಸರ್ ನಾನು. ಎಲ್ಲೇ ಚೆಕ್ ಮಾಡಿದ್ರು 9.5 ರಿಂದ 10 ಲಕ್ಷ ಇದೆ ಸರ್ 16 ಮಾಡಲ್ ಇವತ್ತು. XUV 500 ತಗೋಬೇಕು ಅಂದ್ರೆ ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ ಬರೀ 8.5 ಲಕ್ಷ ಸರ್. ಅದು ಬೇಡವಾ ಸರ್, ನಿಮ್ ಚಾನಲ್ ಇಂದ ಬರ್ಲಿ ಸರ್, 8,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ಆರಾಮಾಗಿ 8 ಲಕ್ಷವರೆಗೂ ಲೋನ್ ಮಾಡ್ತೀನಿ ಸರ್. 30,000 ಕ್ಯಾಶ್ ತಗೊಂಬನ್ನಿ. ಅದು ನಿಮ್ಮ ಪ್ರೊಫೈಲು, ನಿಮ್ಮ ಇನ್ಕಮ್ ಪ್ರೂಫ್ ಮೇಲೆ ಡಿಪೆಂಡ್. ಗಾಡಿ ಪ್ರೊಫೈಲ್ ಒಂದೇ ಇರುತ್ತೆ. ನೀವು ಏನು ಪ್ರೊಫೈಲ್ ನಿಮ್ದು ಬರುತ್ತೆ, ಐ ಪ್ರೊಫೈಲ್ ಇದ್ರೆ ಖಂಡಿತವಾಗಿ 8 ಲಕ್ಷವರೆಗೂ ಖಂಡಿತವಾಗಿ ಲೋನ್ ಮಾಡ್ಕೊಡ್ತೀವಿ. ಎಷ್ಟು ಓಡಿದೆ ಇದು? ಸರ್ ವೆಹಿಕಲ್ ಬಂದ್ಬಿಟ್ಟು 86,000 ರನ್ ಆಗಿದೆ ಸರ್. ಓಕೆ, ಮೈಲೇಜ್ ಎಲ್ಲ ಸರ್? ಸರ್ ಮೈಲೇಜ್ ಎಲ್ಲ 13 ರಿಂದ 15 ಮೈಲೇಜ್ ಕೊಡುತ್ತೆ ಸರ್. ಓಕೆ ಸರ್. ಸರ್ ಮಾರುತಿ ಸುಜುಕಿ ಈಕೋ ಸರ್ ತುಂಬಾನೇ ಡಿಮ್ಯಾಂಡ್ ಇದೆ ಇವತ್ತು. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್, ಬಡವರು ಬಾದಾಮಿ ಅಂತಾನೆ ಕರಿಬಹುದು. ಯಾಕೆಂದ್ರೆ ಓಮಿನಿ ಹೋದ್ಮೇಲೆ ಇದೇ ವೆಹಿಕಲ್ ಏನೆ. ಹೌದು, ಇವತ್ತು ಒಂದು
ಲಗೇಜ್ ಹೊಡಿಲಿಕ್ಕಾಗಲಿ, ಒಂದು ಕಮರ್ಷಿಯಲ್ ಯೂಸ್ ಆಗಲಿ, ಒಂದು ಹೋಟೆಲ್ ಯೂಸ್ಗಾಗಲಿ, ಒಂದು ಓನ್ ಯೂಸ್ಗಾಗಲಿ ಪ್ರತಿಯೊಂದು ಥರದಲ್ಲೂ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ AC ಕೂಡ ಬರುತ್ತೆ. AC ಪವರ್ ಸ್ಟೇರಿಂಗ್ ಇದೆ. ಸೊ ಇದರಲ್ಲಿ ಒಳ್ಳೆ ಟೈರ್ ಹಾಕಿದ್ದಾರೆ. 2015 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಕೂಡ ತುಂಬ ನೀಟಾಗಿ ಮೇಂಟೆನೆನ್ಸ್ ಇದೆ. ಎಲ್ಲೇ ಚೆಕ್ ಮಾಡಿದ್ರು ಇದೆಲ್ಲ ಈಕೋಗಳೆಲ್ಲ 3,85,000 4 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ ಲೆನ್ಸ್ ಅಲ್ಲಿ 3.5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಸರ್. ಓಕೆ, 5 ಸೀಟರ್ ವಿತ್ AC. ಲೋನ್ ಆಪ್ಷನ್ ಅಂತ ಬಂದ್ರೆ 2.5 3 ಲಕ್ಷ ಲೋನು, 50 1 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಆರಾಮಾಗಿ ಗಾಡಿ ತಗೊಂಡು. ಓಕೆ, ಫೋರ್ಡ್ ಎಕೋ ಸ್ಪೋರ್ಟ್ಸ್ ಅದು ಕೂಡ ನಿಮಗೆ ಟೈಟಾನಿಯಂ ವೇರಿಯಂಟ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ ಅಲೋವಿಲ್ಸ್ ಕೂಡ ಇರುತ್ತೆ. ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟ್. ಇದರಲ್ಲೂ ಕೂಡ ನೀವು 18+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಗಾಡಿ ಚೀಲ, ABS ಎಲ್ಲರೂ ಕೂಡ ಇರೋಂಥದ್ದು. ಇದು ಇದ್ರ ಬಗ್ಗೆ ಸರ್ ಡೀಟೇಲ್ ಸರ್. ಇದು ಕೂಡ ಟೈಟಾನಿಯಂ ಆಗಿರೋದ್ರಿಂದ ಟಾಪ್ ಎಂಡ್ ಮಾಡಲು. ಸೊ ಇವತ್ತು ವೀಕ್ಷಕರು ಎಲ್ಲಿ ಬೇಕಾನ ಚೆಕ್ ಮಾಡಬಹುದು. ಇಕೋ ಸ್ಪೋರ್ಟ್ಸ್ ಇವತ್ತು 2014 ಮಾಡಲ್ ವೆಹಿಕಲ್ 6.5 ಲಕ್ಷ ಇದೆ, 6 ಲಕ್ಷ ಇದೆ ಬಜಾರಲ್ಲಿ. ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 5,45,000 ಕೊಡ್ತಾ ಇದೀವಿ ವೀಕ್ಷಕರೇ. 5,45,000 ಕೊಡೋದಲ್ಲದೆ ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 4.5 ಇಂದ 5 ಲೋನ್ ಮಾಡ್ತೀವಿ. ಮಿಕ್ಕಿ ಸ್ವಲ್ಪ ಡೌನ್ ಪೇಮೆಂಟ್ ತಗೊಂಬನ್ನಿ, ಆರಾಮಾಗಿ ತಗೊಂಡೋಗಿ ವೀಕ್ಷಕ. ಓಕೆ ಸರ್. ಅದೇ ರೀತಿ ನೀವು ನೋಡಬಹುದು ಸರ್, ಟೊಯಾಟಾ ಇನೋವಾ 2006 ಮಾಡಲ್ ಇದು. ಸೊ 3rd ಓನರ್ ಆಗಿದೆ. ಸೊ ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಸೊ ರೂಫ್ AC ಎಲ್ಲ ಬರುತ್ತೆ ಸರ್. 5 ವರ್ಷ FC ಆಗಿದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇವತ್ತು ಒಂದು ಆರಾಮಾಗಿ ನೀವು ಒಂದು 2011-12 ಒಂದು ಶಿಫ್ಟ್ ತಗೊಂತೀನಿ ಅಂದ್ರೆ 4 ಲಕ್ಷ 4.25 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಟೊಯಾಟಾ ಇನೋವಾ ಬರೀ 4 ಲಕ್ಷ ಕೊಡ್ತಾ ಇದೀವಿ ಸರ್. 4,30,000 ಹೇಳ್ತಾ ಇದೀವಿ. ಬರೀ 4 ಲಕ್ಷಕ್ಕೆ ಇನೋವಾ ಕೊಡ್ತೀವಿ ಸರ್. ಓಕೆ, 4 ಲಕ್ಷಕ್ಕೆ ಇನೋವಾ ಸಿಗುತ್ತೆ ನೋಡಿ. ಇಂಟ್ರೆಸ್ಟ್ ಕರೆ ಮಾಡಬಹುದು. ಇದ್ರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನೀವು ಪಡೆಯಬಹುದು ಸರ್. ಅದೇ ರೀತಿ XUV ಸರ್. ಸರ್ XUV 500 2012 ಮಾಡಲು W8 ಅವತ್ತಿನ ಟಾಪ್ ಎಂಡ್. ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, 8 ಗಾಳಿ ಚೀಲಗಳು ಬರುತ್ತೆ. ಕಂಪ್ನಿಯಿಂದಾನೆ ಅಲಾಯ್ ವೀಲ್ ಬರುತ್ತೆ. ಇದ್ರಲ್ಲಿ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ ಸರ್. ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಎಲ್ಲ ಕಡೆ 6.5 6.80 ಇದೆ ಸರ್. ನಮ್ಮ ಶೋರೂಮ್ ಬಂದ್ರೆ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 5,95,000 ಈ ವೆಹಿಕಲ್ ಕೊಡ್ತೀವಿ ಸರ್. ಓಕೆ, 5,95,000 ಲೋನ್ ಸರ್ ಇದಕ್ಕೆ. ಸರ್ ಲೋನ್ ಅಂತ ಬಂದ್ರೆ ಆರಾಮಾಗಿ 5ರಿಂದ 5.5 ಈಸಿಲಿ ಲೋನ್ ಆಗುತ್ತೆ. 50ರಿಂದ 95,000 ಕ್ಯಾಶ್ ತಗೊಂಬರ್ಲಿ, ಆರಾಮಾಗಿ ತಗೊಂಡೋಗಿ. ಓಕೆ, ಫ್ಯಾಮಿಲಿ ವೆಹಿಕಲ್ಸ್ ಅಂದಮೇಲೆ ಇನೋವಾ ನಾವು ತೋರಿಸಲೇಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಇನೋವಾ K05 ಅಂದ್ರೆ ನಿಮಗೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಗಾಡಿ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ ರೇಸ್ ಸೈಡ್ ಕೂಡ ನೋಡೋಣ. ಇದು ಬಂದು ನಿಮಗೆ G ವೇರಿಯಂಟ್ ಗಾಡಿ ಇದಾಗಿರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. 2.5 G ವೇರಿಯಂಟ್ ಇದು. ಮಾಡಲ್ ಇದು ಸರ್ 2012ನೇ ಮಾಡಲು, 3rd ಓನರ್ ಆಗಿದೆ. 1,50,000 ಡ್ರೈವನ್ ಆಗಿದೆ. ವಿತ್ ಶೋರೂಮ್ ರೆಕಾರ್ಡ್ ಇದೆ. ಓಕೆ, ಇದು ಬಂದು ನಿಮಗೆ 3 ಓನರ್ ಅಂದ್ರೆ 3 ಮಾಲೀಕರಾಗಿರ್ತಾರೆ. 1.5 ಲಕ್ಷ ಕಿಲೋಮೀಟರ್ ಓಡಿರುತ್ತೆ. ವಿತ್ ಶೋರೂಮ್ ಹಿಸ್ಟ್ರಿ ಕೂಡ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಸೀಟ್ ಕವರ್ ಎಲ್ಲ ಕೂಡ ನೀವು ನೋಡ್ತಾ ಇರ್ಬೋದು. ಮೈಲೇಜ್ ಎಲ್ಲ ನೀವು ಆರಾಮಾಗಿ 12-13 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಮ ಒಂದು ಡ್ರೈವಿಂಗ್ ಸ್ಟೈಲ್ ಮೇಲೆ ನಿಮಗೆ ಮೈಲೇಜ್ ಡಿಪೆಂಡ್ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದು 8,50,000 ಇದೆ. 8,50,000 ಬಂದ್ರೆ ಒಳ್ಳೆ ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. ಓಕೆ, 8,50,000 ನೆಗೋಷಿಯಬಲ್ ಇರುತ್ತೆ. ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಸರ್ ಇದು 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಆರಾಮಾಗಿ ಲೋನ್ ಆಗುತ್ತೆ ಈಸಿಲಿ. ಒಳ್ಳೆ ಸಿಬಿಲ್ ಸ್ಕೋರ್ ಇದ್ರೆ ಸಾಕು. ಓಕೆ, 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು. ತುಂಬಾ ಜನ ಸ್ಕಾರ್ಪಿಯೋ ಕೇಳ್ತಿರ್ತೀರಾ. ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ಸ್ಕಾರ್ಪಿಯೋ ಕೂಡ ಇರುತ್ತೆ. ಇದು ಬಂದು ನಿಮಗೆ K51 ಅಂದ್ರೆ ಲೋಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇದು. ನಾನು ನಿಮಗೆ ಗಾಡಿನ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಮಾಡಲ್ ಇದು ಸರ್ 11 ಮಾಡಲು ಸರ್. ಇದು 2011ನೇ ಮಾಡಲು. ಓನರ್ 3rd ಓನರ್, 88,000 ಡ್ರೈವನ್ ಆಗಿದೆ. ಓಕೆ, 3 ಓನರ್ ಆಗಿರುತ್ತೆ. 88,000 ಕಿಲೋಮೀಟರ್ ಡ್ರಿವನ್. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಸ್ಕಾರ್ಪಿಯೋದಲ್ಲಿ EX ವೇರಿಯಂಟ್. ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ನಿಮಗೆ ಮೈಲೇಜ್ ಅಂತ ಹೇಳೋದಾದ್ರೆ ನಿಮಗೆ 12-13 ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಪ್ರೈಸ್ ಬಂದು 4,10,000 ಇದೆ. ಸ್ಟ್ರೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಲೋನ್ ಕೂಡ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ವೆಹಿಕಲ್ ಲೋನ್ ಮಾಡಿಸ್ಕೊಡ್ತೀವಿ. ಓಕೆ, 4,10,000 4,10,000 ಹೇಳ್ತಿದ್ರೆ ಅದರಲ್ಲಿ ಕೂಡ ನೆಗೋಷಿಯಬಲ್ ಇರುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಆದ್ರೆ 1 ಲ್ಯಾಕ್ ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಸರ್ ತುಂಬಾ ಜನ 7 ಸೀಟರ್ ಹುಡುಕ್ತಾ ಇರ್ತಾರೆ, ನಮ್ಮ ಬಡವ್ರ ಮಕ್ಕಳು. ಅದರಲ್ಲೂ ಬುಲೋರೋ ಒಳ್ಳೆ ಲೋ ಕಾಸ್ಟ್ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಗಾಡಿನೂ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಅಂತ. 2010 ಮಾಡಲ್ ಆಗಿದೆ. 3rd ಓನರ್ ಆಗಿದೆ. ವೆಹಿಕಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಆಗಿರ್ಲಿ, ಔಟ್ಲುಕ್ ಆಗಿರ್ಲಿ ಎಲ್ಲಾನು. ಎಷ್ಟು ಓಡಿದೆ ಇದು ಸರ್? ಗಾಡಿ ಓಡಿರೋದು ಬಂದು 1,30,000 ಓಡಿದೆ. ಓಕೆ, 1,30,000 ಓಡಿರುತ್ತೆ. ಬಲೆರೋದಲ್ಲಿ ಇದು ಬಂದು ನಿಮಗೆ SLX ವೇರಿಯಂಟ್. ನಿಮ್ಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಮೈಲೇಜ್ ಎಲ್ಲ ಒಂದು 12-13 ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದು 2,99,000 ಇದೆ. 2,99,000 ಮಾಡಲ್ ಯಾವ್ದಂದ್ರಿ? 10 ಮಾಡಲ್. ಲೋನ್ ಆಗುತ್ತೆ ಇದಕ್ಕೆ? ಲೋನ್ ಕೂಡ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ, ಈಸಿಲಿ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಇವ್ರ ಹತ್ರ ಸ್ಕಾರ್ಪಿಯೋ ಮತ್ತೊಂದು ಇರುತ್ತೆ. ನೀವು ನೋಡ್ತಾ ಇರ್ಬೋದು. ಇದು ಕೂಡ ತುಂಬಾ ಎಕ್ಸಲೆಂಟ್ ಗಾಡಿ ಅಂತಾನೆ ಹೇಳ್ಬೋದು. ಮಾಡಲ್ ಇದು
ಸರ್ ಇದು ಬಂದು 2010 ಮಾಡಲು ಸಿಂಗಲ್ ಓನರ್ ಇದೆ, 1.15 ಏನೋ ಡ್ರೈವನ್ ಆಗಿದೆ. ಇಷ್ಟೊಂದು ಹೊಸ ಟೈರ್ಸ್ ಇದೆ. ಇಂಟೀರಿಯರ್ ಅಂತೂ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಸೀಟ್ ಕವರ್ಸ್ ಹಾಕಿದ್ದಾರೆ, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಇದೆ. ಯಾವುದೇ ರೀತಿ ಖರ್ಚು ಅನ್ನೋದಿಲ್ಲ ಸರ್. ಇದು ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಬೇಕಷ್ಟೇ. ಓಕೆ, ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಸಾಕು. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಬಂದು ನಿಮಗೆ VLX ವೇರಿಯಂಟ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಮೈಲೇಜ್ ಆಸ್ ಯೂಶುವಲ್ ಹಿಂದೆ ಹೇಳ್ದಂಗೆ 12-13 ನೀವು ಮೈಲೇಜ್ ಕೂಡ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಲೋನ್ ಕೂಡ ಆಗುತ್ತೆ. ಡೌನ್ ಪೇಮೆಂಟ್ ಆದರೆ ಇದಕ್ಕಾದ್ರೆ 1.5 ಲಕ್ಷ ಮಾಡಲೇ 10 ಮಾಡಲ್ ಆಗಿರೋದ್ರಿಂದ 4,25,000 ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 4,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ ಒಳ್ಳೆ ಪ್ರೈಸ್. 1.5 ಲಕ್ಷ ಅಂದ್ರೆ 1 ಲಕ್ಷ ಸಾಕು, ನಿಮಗೆ ಲೋನು ಕೂಡ ಸಿಗುತ್ತೆ.